ನಿಮಗೆ ಆಶ್ಚರ್ಯಕರ ಸಂಗತಿ ಏನು ಗೊತ್ತಾ? ರಾಜ್ಯದಲ್ಲಿ 48 ಲಕ್ಷಕ್ಕೂ ಅಧಿಕ ಮಂದಿಯ ಹೆಸರು ಪಹಣಿಯಲ್ಲಿದೆ. ಆದರೆ ಇವರೆಲ್ಲರೂ ಸಹ ಬದುಕಿದ್ದಾರೆ ಅಂತ ಅಲ್ಲ, ಇವರೆಲ್ಲ ಸಾವನ್ನಪ್ಪಿದ್ದಾರೆ. ಅವ್ರ ಹೆಸರಲ್ಲಿ ಇವತ್ತಿಗೂ ಪಹಣಿ ಇರೋದು ನಿಜಕ್ಕೂ ಆಶ್ಚರ್ಯಕರ. ಆ ಕುಟುಂಬದ ವಾರಸುದಾರರು ಇವತ್ತಿಗೂ ಸಹ ತಮ್ಮ ಹೆಸರಲ್ಲಿ ಪಹಣಿನ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇದಕ್ಕೆ ಕೆಲವೊಂದು ಕಾನೂನುಗಳು ಸಹ ಅಡ್ಡಿಯಾಗಿದ್ದು. ಅಷ್ಟೇ ಅಲ್ಲ, ಸರ್ಕಾರದ ಆಡಳಿತದ ವೈಖರಿ ಸಹ ವಾರಸುದಾರರು ತಮ್ಮ ಹೆಸರಿಗೆ ಪಹಣಿನ ಮಾಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ. ಇದಕ್ಕೋಸ್ಕರನೇ ಈಗ ಈ ಪೋತಿ ಅಭಿಯಾನನ ಪ್ರಾರಂಭಿಸಿದೆ. ಈ ಪೋತಿ ಅಭಿಯಾನದ ಮೂಲಕ ಯಾರು ಮೃತಪಟ್ಟಿದ್ದಾರಲ್ಲ, 48 ಲಕ್ಷ ಜನ ಇದಾರಲ್ಲ, ಆ ವಾರಸುದಾರರಿಗೆ ಪಹಣಿನ ಕೊಡೋ ಕೆಲಸನ ಪ್ರಾರಂಭಿಸಿದೆ. ಹಾಗಾದ್ರೆ ಈ ಪೋತಿ ಅಂದ್ರೆ ಏನ್ ಗೊತ್ತಾ? ಮೊದಲಿಗೆ ನಾವು ಪೋತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಪೋತಿ ಅಂದ್ರೆ ಜಮೀನಿನ ಮೂಲ ಮಾಲೀಕರು ಇರ್ತಾರಲ್ಲ, ಅವರು ಸಾವನ್ನಪ್ಪಿದ ಬಳಿಕ ಸಹಜವಾಗಿ ಅವರ ವಾರಸುದಾರರ ಹೆಸರಿಗೆ ಪಹಣಿ ಆಗೋದನ್ನ ಪೌತಿ ಅಂತ ಕರೀತಾರೆ. ಪಹಣಿಯಲ್ಲಿರುವ ಹೆಸರನ್ನ ಬದಲಾಯಿಸ್ಕೊಳ್ಳೋದು ಸುಲಭ ಕೆಲಸ ಅಲ್ಲ. ಇದಕ್ಕಾಗಿ ತಹಸೀಲ್ದಾರ್ ಕಚೇರಿಗಳು, ನಾಡ ಕಚೇರಿ ಆಗಲಿ ಅಲೆದಾಟಗಳು ತಪ್ಪಿದ್ದಲ್ಲ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇದನ್ನ ಗಮನ ಹರಿಸಿದೆ. ಹಾಗಾಗಿ ಪೌತಿ ಖಾತೆ ಅಭಿಯಾನನ ಶುರು ಮಾಡಿದೆ. ಪೌತಿ ಖಾತೆ ಅಭಿಯಾನದ ಮೂಲಕ ಯಾರು ವಾರಸುದಾರರಿದ್ದಾರೆ ಅವ್ರ ಪಹಣಿನ ತಮ್ಮ ಹೆಸರು ಮಾಡ್ಕೊಳ್ಳೋಕೆ ಸುಲಭವಾದ ಒಂದು ದಾರಿ ಮಾಡಿಕೊಟ್ಟಿದೆ. ಮೃತರ ಖಾತೆಗಳು ಹಂಗೆ ಉಳಿಯಲು ಕಾರಣ ಏನು ಗೊತ್ತಾ? ಯಾರು ಮೃತಪಟ್ಟಿರ್ತಾರೆ ಅವರ ವಾರಸುದಾರರು ಕಚೇರಿಗೆ ಅಲ್ದಾಡಿ ಅರ್ಜಿ ಸಲ್ಲಿಸಿದ್ರು ಸಹ, ಯಾವುದೇ ನೋಟಿಸ್ ನೀಡಿದ್ರು ಸಹ ಸರಿಯಾದ ಸಕಾರಾತ್ಮಕವಾದ ಸ್ಪಂದನೆ ಸಿಗದೆ ಇರೋದು. ಸಹೋದರರ ನಡುವೆ ಭಿನ್ನಾಭಿಪ್ರಾಯಗಳಿರುತ್ತವೆ. ಈ ಆಸ್ತಿ ಯಾರಿಗೆ ಹೋಗ್ಬೇಕು ಅನ್ನೋದು ಆ ಕುಟುಂಬದಲ್ಲಿ ದೊಡ್ಡ ಗಲಾಟೆ ನಡೀತಾ ಇರ್ತವೆ. ಸೊ ಇಂತಹ ಸಮಯದಲ್ಲಿ ಈ ಪೌತಿ ಆಗೋದು ಸುಲಭವಲ್ಲ. ಇನ್ನು ಬಹಳಷ್ಟು ಜನಕ್ಕೆ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹೋದ್ರೆ, ಈ ಪಹಣಿ ಹೆಸರು ಬದಲಾಯಿಸದೇ ಇದ್ರೆ ಸಹಜವಾಗಿ ಸಾಲ ಸಿಗೋದಿಲ್ಲ. ಬಟ್ ಇದರ ಅರಿವು ಬಹಳಷ್ಟು ರೈತರಿಗೆ ಇಲ್ಲ. ಹಂಗಾಗಿ ಈ ಪಹಣಿನ ಬದಲಾಯಿಸಬೇಕಾಗಿರೋದು ಬಹಳ ಮುಖ್ಯವಾಗಿರುತ್ತೆ. ಇದು ಪ್ರತಿಯೊಬ್ಬರು ಮಾಡಿದ್ರೆ ಬಹಳ ಅನುಕೂಲಕರತೆ. ಸರ್ಕಾರದ ಸವಲತ್ತುಗಳು ಸಹ ಲಭ್ಯವಾಗ್ತವೆ. ಸೊ ಈ ಬಗ್ಗೆ ಇನ್ನಾದರೂ ರೈತರು ಎಚ್ಚೆತ್ಕೋಬೇಕಾಗುತ್ತದೆ. ಸಾಮಾನ್ಯವಾಗಿ ಜನರು ಕಚೇರಿಗಳಿಗೆ ಅಲ್ದಾಡಿ ಸುಸ್ತಾಗ್ತಾರ ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಾರೆ, ಈ ಪಹಣಿ ಹೆಸರು ಬದಲಾಯಿಸಲು ಮಾಡಕ್ಕೆ ಹೋಗೋದೇ ಇಲ್ಲ. ಸೊ ಇದನ್ನ ಸರ್ಕಾರ ತಿಳ್ಕೊಂಡು ಈಗ ಈ ಪೋತಿನ ಮಾಡ್ತಾ ಇದ್ದಾರೆ. ಈ ಪೋತಿ ಅಂದರೆ ಕಚೇರಿಗೆ ಹೋಗಬೇಕು ಅಂತ ಏನಿಲ್ಲ, ಇದು ಎಲೆಕ್ಟ್ರಾನಿಕ್ಸ್ ಪೋತಿ. ಅಂದರೆ ನೀವು ಆನ್ಲೈನಲ್ಲೇ ಕುಂತು ನಿಮ್ಮ ಪೋತಿನ ಅಪ್ಲೈ ಮಾಡಿ ನಿಮ್ಮ ಹೆಸರಿಗೆ ಪಹಣಿನ ಬದಲಾಯಿಸ್ಕೋಬಹುದು. ಇದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ನಿಮ್ಮ ಆಧಾರ್ ಸಂಖ್ಯೆ ಏನಿದೆಯಲ್ಲ ಅದು ಪಹಣಿಗೆ ಜೋಡಣೆ ಮಾಡ್ತಾ ಇದೆ. ಇದರಿಂದ ಈ ಪಹಣಿ ಯಾರ ಹೆಸರಲ್ಲಿದೆ ಅನ್ನೋದು ಅಧಿಕೃತವಾಗಿ ಮತ್ತು ಈ ದಾಖಲೆಯಲ್ಲಿ ಅದು ನಮೂದಾಗುತ್ತೆ. ಸೊ ಇದರಿಂದ ನಮಗೆ ನಮ್ಮ ಪಹಣಿ ಬೇರೊಬ್ಬರ ಹೆಸರಲ್ಲಿ ಹೋಗಿದೆ ಅಥವಾ ಅನ್ನೋ ಆತಂಕ ಇರೋದಿಲ್ಲ. ನಾವು ಕಂದಾಯ ಇಲಾಖೆ ಮೂಲಗಳನ್ನ ನೋಡೋದಾದ್ರೆ, ಇದರಿಂದ ನಾವು ನಮ್ಮ ಆಸ್ತಿ ಬೇನಾಮಿಯಾಗಿ ಹೋಗುತ್ತೆ ಅನ್ನೋದಕ್ಕೂ ಸಹ ಕಡಿವಾಣ ಹಾಕೋದಕ್ಕೆ ಈ ಪೌತಿ ಅಭಿಯಾನ ಸಹಕಾರಿಯಾಗಿದೆ. ಈ ಹಿಂದೆ ಪೌತಿನ ಪಡಿಬೇಕಾದ್ರೆ ತಿಂಗಳುಗಟ್ಟಲೆ ಕಾಯಬೇಕಾಗಿತ್ತು. ಆದರೆ ಈಗ ಅದರ ಅಗತ್ಯ ಇಲ್ಲ. ನಿಮ್ಮಲ್ಲಿ ಅಗತ್ಯ ದಾಖಲೆಗಳಿದ್ರೆ ಸಾಕು, ಕೆಲವೇ ದಿನಗಳಲ್ಲಿ ನಿಮ್ಮ ಈ ಪೌತಿ ಖಾತೆ ಆಗುತ್ತದೆ. ಏನು 48 ಲಕ್ಷಕ್ಕೂ ಅಧಿಕ ಮೃತಪಟ್ಟವರ ಹೆಸರಲ್ಲಿ ಪಹಣಿ ಇದೆಯಲ್ಲ, ಸರ್ಕಾರ ಈ ಪೌತಿ ಅಭಿಯಾನ ಆರಂಭ ಮಾಡಿದ ನಂತರದಲ್ಲಿ ಸುಮಾರು 6 ಲಕ್ಷಕ್ಕೂ ಅಧಿಕ ಸರ್ವೆ ನಂಬರ್ಗಳನ್ನು ಈ ಪೌತಿ ಖಾತೆ ಮೂಲಕ ಪಹಣಿಯಲ್ಲಿ ಹೆಸರು ಬದಲಾಯಿಸಿದೆ. ಸೊ ಈ ಅಭಿಯಾನ ಈಗ ಯಶಸ್ವಿನತ್ತ ಸಾಗ್ತಾ ಇದೆ. ಒಂದು ವೇಳೆ ಪಹಣಿಯಲ್ಲಿರುವ ಹೆಸರು ವಾರಸುದಾರರಿಗೆ ಬದಲಾವಣೆ ಆಗದೇ ಇದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಬ್ಯಾಂಕಿಂದ ಸಾಲ ಪಡೆಯೋದು ಒಂದೇ ಅಲ್ಲ, ಸರ್ಕಾರದ ಹಲವು ಯೋಜನೆಗಳಿದ್ದಾವೆ. ಆ ಯೋಜನೆ ಪಡಿಬೇಕಾದ್ರೆ ಈ ಪೌತಿ ಅನಿವಾರ್ಯ. ಅಷ್ಟೇ ಅಲ್ಲ, ನೀವು ಲೇವಾದೇವಿದಾರರಿಂದ ಏನು ರೈತರು ಸಾಲ ಪಡಿಬೇಕಾಗಿತ್ತು ಅದಕ್ಕೆ ಕಡಿವಾಣ ಬಿದ್ದಂತಾಗುತ್ತದೆ. ಇನ್ನಾದರೂ ರೈತರು ಎಚ್ಚೆತ್ತುಕೊಂಡು ಈ ಪೌತಿ ಖಾತೆ ಮಾಡುವತ್ತ ಹೆಚ್ಚಿನ ಗಮನ ಹರಿಸಬೇಕು. ಇದರಿಂದ ಸರ್ಕಾರಕ್ಕೂ ಆದಾಯ ಬಂದಂತಾಗುತ್ತದೆ, ರೈತರಿಗೂ ಸಹ ರಕ್ಷಣೆ ಸಿಕ್ಕಂತಾಗುತ್ತದೆ. ಈ ಪೌತಿ ಮಾಡಿಸಿಕೊಳ್ಳುವ ಮೂಲಕ ಪಹಣಿಗಳು ನಿಮ್ಮ ಹೆಸರಲ್ಲಿ ಇರೋದ್ರಿಂದ ಸರ್ಕಾರದ ಸವಲತ್ತು ಪಡೆಯಲು ಅನುಕೂಲಕರವಾಗುತ್ತದೆ. ಇನ್ನಾದರೂ ರೈತರು ಸ್ವಲ್ಪ ಎಚ್ಚೆತ್ತುಕೊಂಡು ಈ ನಿಟ್ಟಿನಲ್ಲಿ ಗಮನ ಹರಿಸುವುದು ಬಹಳ ಮುಖ್ಯವಾಗುತ್ತದೆ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.